ಒಂದು ಹಸಿರು ಕಾಡಿನಲ್ಲಿ ಚುಟುಕು ಮೊಲ, ಮಿಂಚುವ ಮತ್ತು ಅದರ ಸ್ನೇಹಿತ ಆಮೆ ಚಿಂಕಿಯು ವಾಸಿಸುತ್ತಿದ್ದರು. ಮಿಂಚು ತುಂಬಾ ವೇಗವಾಗಿ ಓಡುತ್ತಿತ್ತು, ಆದರೆ ಸ್ವಲ್ಪ ಅಹಂಕಾರವೂ ಇತ್ತು. ಚಿಂಕಿ ನಿಧಾನವಾಗಿ ನಡೆಯುತ್ತಿದ್ದರೂ ಬುದ್ಧಿವಂತಿಯಾಗಿತ್ತು. ಒಂದು ದಿನ ಕಾಡಿನಲ್ಲಿ ದೊಡ್ಡ ಗಾಳಿ ಬಂತು. ಪಕ್ಷಿಗಳ ಗೂಡುಗಳು ಕೆಳಗೆ ಬಿದ್ದವು. ಮಿಂಚು ಹೇಳಿತು, ನಾನು ವೇಗವಾಗಿ ಓಡಿ ಎಲ್ಲರಿಗೂ ಸಹಾಯ ಮಾಡುತ್ತೇನೆ. ಆದರೆ ಅವಳು ಓಡುತ್ತಾ ಇದ್ದಾಗ ದಾರಿಯಲ್ಲಿ ಬಿದ್ದ ಕೊಂಬೆಗಳನ್ನು ಗಮನಿಸಲಿಲ್ಲ. ಚಿಂಕಿ ನಿಧಾನವಾಗಿ ಸಾಗುತ್ತಾ ಒಂದು ಯೋಜನೆ ಮಾಡಿತು. ಮೊದಲು ಕೊಂಬೆಗಳನ್ನು ತೆರವು ಮಾಡೋಣ, ನಂತರ ಗೂಡುಗಳನ್ನು ಸರಿಪಡಿಸೋಣ ಅಂದಳು. ಮಿಂಚು ತನ್ನ ತಪ್ಪು ಅರಿತು ಚಿಂಕಿಯ ಜೊತೆ ಕೆಲಸ ಮಾಡಿತು. ಇಬ್ಬರೂ ಸೇರಿ ಕೊಂಬೆಗಳನ್ನು ತೆಗೆದು ಪಕ್ಷಿಗಳಿಗೆ ಹೊಸ ಗೂಡುಗಳನ್ನು ಕಟ್ಟಿದರು. ಕಾಡಿನ ಎಲ್ಲಾ ಪ್ರಾಣಿಗಳು ಸಂತೋಷಪಟ್ಟವು. ಆ ದಿನದಿಂದ ಮಿಂಚು ತಿಳಿದುಕೊಂಡಿತು, ವೇಗ ಮಾತ್ರ ಸಾಕಾಗುವುದಿಲ್ಲ, ಬುದ್ಧಿ ಮತ್ತು ಸಹಕಾರವೂ ಮುಖ್ಯ. ಚಿಂಕಿ ಹೇಳಿದಳು, ನಾವು ಒಟ್ಟಿಗೆ ಇದ್ದರೆ ಯಾವ ಸಮಸ್ಯೆಯನ್ನೂ ಗೆಲ್ಲಬಹುದು. ಹೀಗೆ ಆ ಕಾಡಿನಲ್ಲಿ ಸ್ನೇಹ ಮತ್ತು ಸಹಕಾರದ ಮಧುರ ಕತೆ ಎಲ್ಲರಿಗೂ ಪಾಠವಾಯಿತು.